ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮತದಾನಕ್ಕೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ. ಮಂಡ್ಯ, ಮದ್ದೂರು, ಹಾಸನದಲ್ಲಿ ಜೆಡಿಎಸ್ ನಾಯಕರ ಆಪ್ತರ ಮನೆಗಳ ಮೇಲೆ ಐಟಿ ಶಾಕ್ ಕೊಟ್ಟಿದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಬೆಳ್ಳಂಬೆಳಗ್ಗೆ ಇವತ್ತು ಬೆಳಗ್ಗೆ ಸುಮಾರು 5:30 ಹೊತ್ತಿಗೆ ಇದೀಗ ನೋಡ್ತಿರುವಂತಹ ಬೆಳವಣಿಗೆ. ಜೆಡಿಎಸ್ನ ನಾಯಕರ ಆಪ್ತರ ಮನೆಗಳ ಮೇಲೆ ರೇಡ್ ಆಗಿರೋ ಸುದ್ದಿ ಬರ್ತಾ ಇದೆ. ಸಚಿವ ಎಚ್ ಡಿ ರೇವಣ್ಣ, ಮಂಡ್ಯದ ಉಸ್ತುವಾರಿ ಸಚಿವರಾದ ಪುಟ್ಟರಾಜು, ಡಿಸಿ ತಮ್ಮಣ್ಣ ಆಪ್ತರು, ಸಂಬಂಧಿಗಳೇ ಐಟಿ ಟಾರ್ಗೆಟ್ ಆಗಿದ್ದಾರೆ. ಪಾಂಡವಪುರ, ಮದ್ದೂರು, ಹರದನಹಳ್ಳಿ ಮತ್ತು ಹಾಸನ ತಿಮ್ಮೇಗೌಡರ ಮನೆ, ಪೆಟ್ರೋಲ್ ಬಂಕ್, ಕಚೇರಿ ಸೇರಿ ಹಲವು ಕಡೆ ಏಕಕಾಲದಲ್ಲಿ ಐಟಿ ಅವರು ರೇಡ್ ಮಾಡಿದ್ದಾರೆ. ತಿಮ್ಮೇಗೌಡರು ಯಾರಪ್ಪ ಅಂದರೆ ಪಾಂಡವಪುರದಲ್ಲಿ ಸಚಿವ ಪುಟ್ಟರಾಜು ಅವರ ಬೆಂಬಲಿಗ, ಜಿಲ್ಲಾ ಪಂಚಾಯತ್ ಸದಸ್ಯ ತಿಮ್ಮೇಗೌಡರು. ಇತ್ತೀಚೆಗಷ್ಟೇ ತಿಮ್ಮೇಗೌಡರ ಮನೆಗೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟು ಮಾತಾಡಿ ಬಂದಿದ್ರು. ಇನ್ನು ಮದ್ದೂರಿನ ಭಾಗದಲ್ಲಿ ನೀವು ನೋಡ್ತಿರುವಂತಹ ದೃಶ್ಯ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಸ್ವಾಮಿಯ ಗೆಸ್ಟ್ ಹೌಸ್ ಮೇಲೆ ಕೂಡ ಐಟಿ ರೇಡ್ ಆಗಿದೆ. ಇನ್ನು ಹಾಸನಕ್ಕೆ ಬರೋದಾದರೆ ವಿದ್ಯಾನಗರದಲ್ಲಿ ಗುತ್ತಿಗೆದಾರ ಇಂದ್ರೇಶ್ ನಿವಾಸದ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಐಟಿ ಅಧಿಕಾರಿಗಳಿಗೆ ಕೇವಲ ಜೆಡಿಎಸ್ ನಾಯಕರ ಆಪ್ತರು ಮಾತ್ರ ಟಾರ್ಗೆಟ್ ಆದ್ರ ಅನ್ನುವ ಪ್ರಶ್ನೆ. ದೋಸ್ತಿಗಳು ಆರೋಪಿಸುವಂತೆ ಪಕ್ಷಪಾತ ಮಾಡ್ತಾ ಇದೆಯಾ ಆದಾಯ ತೆರಿಗೆ ಇಲಾಖೆ ಅನ್ನೋದು ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು ಬೆಳಂಬೆಳಗ್ಗೆ ಸುಮಾರು 5:30 ಹೊತ್ತಿಗೆ ಐಟಿ ಅಧಿಕಾರಿಗಳು ಜೆಡಿಎಸ್ ಪಕ್ಷದ ನಾಯಕರ ಸಂಬಂಧಿಕರ ಮನೆ, ಆಫೀಸ್ಗಳ ಮೇಲೆ ಐಟಿ ರೇಡ್ ನಡೆಸಿದ್ದಾರೆ. ಮಾಹಿತಿ ಪ್ರಕಾರ ಕಾರ್ನಲ್ಲಿ ಬಂದಂತಹ 15 ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋದು ಈ ಕ್ಷಣ ಗೊತ್ತಿರುವಂತಹ ಮಾಹಿತಿ. ಹಾಸನ ಭಾಗದಲ್ಲಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಡ್ಯ ಭಾಗದಲ್ಲಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್, ಬೆಳಂಬೆಳಗ್ಗೆ ಏನಾಯಿತು, ಎಲ್ಲೆಲ್ಲಿ ಏನೇನು ಐಟಿ ರೇಡ್ ಆಗ್ತಾ ಇದೆ? ಗುಡ್ ಮಾರ್ನಿಂಗ್ ಹರೀಶ್. ಇವತ್ತು ಬೆಳ್ಳಂಬೆಳಗ್ಗೆ ಮಂಡ್ಯದಲ್ಲಿ ಐಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಜೆಡಿಎಸ್ ಮುಖಂಡರ ಮನೆಯ ಮೇಲೆ ಇವತ್ತು ಐಟಿ ರೇಡ್ ಆಗಿದೆ. ಪಾಂಡವಪುರದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ, ಉಸ್ತುವಾರಿ ಸಚಿವ ಪುಟ್ಟರಾಜು ಅವರ ಆಪ್ತರಾಗಿರ್ತಕ್ಕಂಥ ತಿಮ್ಮೇಗೌಡ ಅನ್ನೋರ ಮನೆಯ ಮೇಲೆ ಇವತ್ತು ಐಟಿ ರೇಡ್ ಆಗಿದೆ. ಮನೆ, ಕಚೇರಿ, ಪೆಟ್ರೋಲ್ ಬಂಕ್ ಮೇಲೆ ಐಟಿ ರೇಡ್ ಆಗಿದೆ. ಮತ್ತೊಂದು ಕಡೆ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷೆ ಆಗಿರ್ತಕ್ಕಂಥ ನಾಗರತ್ನ ಸ್ವಾಮಿ ಅವರ ಪತಿ ಸ್ವಾಮಿ ಅವರ ಮನೆಯ ಮೇಲೆ ಮತ್ತೆ ಸೋಮನಹಳ್ಳಿಯಲ್ಲಿರ್ತಕ್ಕಂಥ ಗೆಸ್ಟ್ ಹೌಸ್ ಮೇಲೆ ಇವತ್ತು ಐಟಿ ರೇಡ್ ಆಗಿದೆ. ಸ್ವಾಮಿ ಅವರು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಅವರಿಗೆ ಅತ್ಯಾಪ್ತರಾಗಿದ್ದಾರೆ. ಇವತ್ತು ಅವರ ಮನೆಯ ಮೇಲೆ ಐಟಿ ರೇಡ್ ಆಗಿದೆ. ಅಂದ್ರೆ ಮಂಡ್ಯದಲ್ಲಿ ಸುಮಾರು 4 ಕಡೆ ಇವತ್ತು ಐಟಿ ರೇಡ್ ಮಾಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವೆಲ್ಲವನ್ನ ಗಮನಿಸಿದ್ರೆ ಜೆಡಿಎಸ್ ಮುಖಂಡರನ್ನೇ ಟಾರ್ಗೆಟ್ ಮಾಡಿ ಐಟಿ ಅಧಿಕಾರಿಗಳು ರೇಡ್ ಮಾಡ್ತಿದ್ದಾರಾ? ಚುನಾವಣೆ ಹತ್ತಿರದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಐಟಿ ರೇಡ್ ಮಾಡ್ತಾ ಇರೋದಾದ್ರೂ ಯಾಕೆ ಅಂತಕ್ಕಂತಹ ಪ್ರಶ್ನೆಯನ್ನ ಇವತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಹರೀಶ್, ಸುಮ್ಮನೆ ಅವ್ರ ಮನೆಗೆ ಹೊಟ್ಟೋಗಲ್ವೇ? ಅವರ ಮನೆಯಲ್ಲಿ ಇನ್ನೇನು ನಡೀತಾ ಇದೆ ಎನ್ನುವ ಮಾಹಿತಿನೋ ಆರೋಪವೋ ಮತ್ತೊಂದು ಮಗದೊಂದು ಬರಲೇಬೇಕು ಹಂಗೆ ನೋಡಕ್ಕೋದ್ರೆ. ಸೊ ಆ ಥರದಲ್ಲಿ ಐಟಿ ಅಧಿಕಾರಿಗಳು ರೇಡ್ ಮಾಡ್ತಿದ್ದಾರೋ ಅಥವಾ ಪ್ರತಿಪಕ್ಷಗಳು ಆರೋಪ ಮಾಡೋ ಹಾಗೆ ಜೆಡಿಎಸ್ನವರೇ ಟಾರ್ಗೆಟ್ ಇಟ್ಟು ರೇಡ್ ಮಾಡ್ತಿದ್ದಾರೆ ಸುಖ ಸುಮ್ಮನೆ ಅನ್ನೋ ಮಾತು ಕೇಳಿ ಬರ್ತಿದ್ಯಾ? ಹರೀಶ್, ಇಲ್ಲಿ ಜೆಡಿಎಸ್ ಮುಖಂಡರು ಮಾಡ್ತಾ ಇರತಕ್ಕಂಥ ಪ್ರಮುಖ ಆರೋಪ ಏನಪ್ಪಾ ಅಂದ್ರೆ, ಚುನಾವಣೆ ಹತ್ತಿರದಲ್ಲೇ ನೀವು ಯಾಕೆ ಐಟಿ ರೇಡ್ ಮಾಡ್ತಿದ್ದೀರಿ? ನೀವು ಐಟಿ ರೇಡ್ ಮಾಡೋದೇ ಆಗಿದ್ರೆ ಇದಕ್ಕೆ ಮುಂಚೆಯೂ ಕೂಡ ನೀವು ಮಾಡ್ಬೋದಾಗಿತ್ತು, ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದ್ರೆ ಚುನಾವಣೆಯ ಸಮಯದಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಬಹುಮುಖ್ಯ ಕಾರಣ ಏನಂದ್ರೆ, ಬರೀ ಜೆಡಿಎಸ್ನವರು ಮಾತ್ರ ಅಕ್ರಮ ಹಣ ಸಂಗ್ರಹಿಸ್ತಾ ಇದ್ದಾರೆ ಅಂತ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಜೆಡಿಎಸ್ ಅವ್ರನ್ನ ಬಿಟ್ರೆ ಬೇರೆ ಯಾರೂ ಕೂಡ ಅಕ್ರಮ ಹಣ ಸಂಪಾದನೆ ಮಾಡಿಲ್ಲ ಅನ್ನೋದು ನಿಮ್ಮ ಒಂದು ಊಹೆ ಆಗಿದೆಯಾ? ಈ ರೀತಿಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿ ಏನಾಗಿದೆ, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವರ ಸ್ಪರ್ಧೆಯಿಂದ ಮಂಡ್ಯ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ. ಹೀಗಾಗಿ 100 ಕೋಟಿ ಹಣ ಇವತ್ತು ಮಂಡ್ಯ ಕ್ಷೇತ್ರದಲ್ಲಿ ಹರಿದಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡಿ ಐಟಿ ಅಧಿಕಾರಿಗಳು ಅಕ್ರಮವನ್ನ ತಡೆಯೋದಿಕ್ಕೆ ದಾಳಿ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಜೆಡಿಎಸ್ ನವರ ಒಂದೇ ಪ್ರಶ್ನೆ ಏನು ಅಂದ್ರೆ, ನಿಮಗೆ ಕಾಣ್ತಾ ಇರತಕ್ಕಂಥದ್ದು ಕೇವಲ ಜೆಡಿಎಸ್ ಮುಖಂಡರ? ಯಾಕಂದ್ರೆ ಉಸ್ತುವಾರಿ ಸಚಿವ ಪುಟ್ಟರಾಜು ಅವರು ಮಂಡ್ಯ ಲೋಕಸಭಾ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ.
ವಹಿಸ್ಕೊಂಡಿದ್ದಾರೆ. ಹೀಗಾಗಿ ಅವ್ರ ಮನೆ ಮೇಲೆ, ಅವ್ರ ಸಂಬಂಧಿಕರ ಮನೆಯ ಮೇಲೆ ಮತ್ತೆ ಅವರ ಆಪ್ತರ ಮನೆಯ ಮೇಲೆ ನಿರಂತರವಾಗಿ ಐಟಿ ರೇಡ್ ಆಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಸಾರಿಗೆ ಸಚಿವ DC ತಮ್ಮಣ್ಣ ಅವರ ಆಪ್ತ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯ ಪತಿ ಮನೆಯ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಇವರೆಲ್ಲರೂ ಕೂಡ JDSನವರೇ ಆಗಿದ್ದಾರೆ. ಚುನಾವಣೆ 18ನೇ ತಾರೀಕು ಇಟ್ಕೊಂಡು ಇವತ್ತು ನೀವು ಮತ್ತೆ ಐಟಿ ದಾಳಿ ಮುಂದುವರಿಸಿರೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು JDS ಮುಖಂಡರು ಪ್ರಶ್ನೆ ಮಾಡ್ತಿದ್ದಾರೆ. ಹರೀಶ್, ಸಂತೋಷ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆ ಪುಟ್ಟರಾಜು ಅವರ ಮನೆ ಅಥವಾ ಅವರ ಸಂಬಂಧಿಗಳ ಮೇಲೆ ಕೂಡ ಐಟಿ ರೇಡ್ ಆದಾಗ ಇದರಿಂದ ನಾವು ವಿಚಲಿತರಾಗಲ್ಲ, ಏನು ಮಾಡಿದ್ರೂ ಕೂಡ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಮಾತುಗಳು ಆಡ್ತಿದ್ರು. ಅದೇ ಮನಸ್ಥಿತಿಯ ಮುಂದುವರೆದಿದ್ದಾರಾ ಅಥವಾ ಏನಾದರೂ ಡಿಸ್ಟರ್ಬ್ ಆಗೋರಂಗೆ ಕಾಣಿಸ್ತಿದೆಯಾ? ಇಲ್ಲ, ಮತ್ತೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಐಟಿ ದಾಳಿಯಿಂದ ನಾವೇನು ವಿಚಲಿತರಾಗಲ್ಲ ಅಂತಕ್ಕಂಥದ್ದೇ JDS ಮುಖಂಡರ ಪ್ರಶ್ನೆ. ಆದರೆ ಅವರ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಚುನಾವಣೆ ಹತ್ತಿರದಲ್ಲಿ ಯಾಕೆ ಐಟಿ ರೇಡ್ ಮಾಡ್ತಿದ್ದೀರಿ ಅಂತ. ಮತ್ತೆ ಇದುವರೆಗೂ ಏನು ಐಟಿ ರೇಡ್ ಆಗಿದೆ ಆ ಸಂದರ್ಭದಲ್ಲಿ ನಿಮಗೆ ಏನ್ ಸಿಕ್ಕಿದೆ, ನಮ್ಮ ಹತ್ರ ಏನಿದೆ ಅಂತೇಳಿ ಐಟಿ ರೇಡ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾವು ಎಲ್ಲಾ ದಾಖಲೆಗಳನ್ನ ಸರಿಯಾಗಿ ಇಟ್ಟಿದ್ದೇವೆ, ನೀವು ನಮ್ಮ ಮನೆಯ ಮೇಲೆ ಐಟಿ ರೇಡ್ ಮಾಡಿದ್ರು ಕೂಡ ನಿಮಗೆ ಏನೂ ಕೂಡ ಸಿಗೋದಿಲ್ಲ, ನಿಮ್ಮ ಐಟಿ ರೇಡ್ಗೆ ನಾವು ಯಾವುದೇ ರೀತಿ ವಿಚಲಿತರಾಗೋದಿಲ್ಲ ಅಂತೇಳಿ JDS ಮುಖಂಡರು ಹೇಳ್ತಾ ಇದ್ದಾರೆ. ಹರೀಶ್, ಎಷ್ಟೊತ್ತಿಗೆ ಶುರುವಾಯಿತು ಐಟಿ ರೇಡು? ಸುಮಾರು ಎಷ್ಟು ಜನರ ತಂಡ ಬಂದಿದ್ದಾರೆ? ಇವಾಗೇನೋ ಅಪ್ಡೇಟ್ ಸಿಗ್ತಿದೆಯಾ? 9 ಗಂಟೆ ಆಯಿತು. ಹರೀಶ್, ಬೆಳಗ್ಗೆ 5:30 ಸುಮಾರಿಗೆ ಈ ಐಟಿ ರೇಡ್ ಆಗಿದೆ. ತಿಮ್ಮೇಗೌಡರ ಮನೆ ಮತ್ತೆ ಅವರ ಕಚೇರಿ, ಅವರ ಪೆಟ್ರೋಲ್ ಬಂಕ್, ಒಟ್ಟು ಪಾಂಡವಪುರದಲ್ಲೇ 3 ಕಡೆ ಐಟಿ ರೇಡ್ ಆಗಿದೆ. ತಿಮ್ಮೇಗೌಡರಿಗೆ ಸಂಬಂಧಪಟ್ಟಂತಹ 3 ಜಾಗಗಳ ಮೇಲೆ ಐಟಿ ರೇಡ್ ಆಗಿದೆ. ಮತ್ತೊಂದು ಕಡೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಐಟಿ ರೇಡ್ ಆಗಿರೋದು. ಸಾರಿಗೆ ಸಚಿವ DC ತಮ್ಮಣ್ಣ ಅವರ ಆಪ್ತ ಸ್ವಾಮಿ ಅವರ ಮನೆಯ ಮೇಲೆ ಐಟಿ ರೇಡ್ ಆಗಿರೋದು. ಅಂದ್ರೆ ಒಟ್ಟು 2 ಮನೆಯ ಮೇಲೆ 4 ಕಡೆ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ದಾಖಲೆ ಪತ್ರಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನ ಅಧಿಕಾರಿಗಳು 2 ಕಡೆ ಐಟಿ ದಾಳಿಯನ್ನ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ. ಹರೀಶ್, ಓಕೆ, ಇದ್ರ ಬಗ್ಗೆ ಏನಾದ್ರು JDS ನಾಯಕರು ರಿಯಾಕ್ಟ್ ಮಾಡಿದ್ದಾರಾ? ಸದ್ಯಕ್ಕೆ ಇದುವರೆಗೂ ಯಾರು ಕೂಡ JDS ನಾಯಕರು ಇವತ್ತಿನ ಐಟಿ ದಾಳಿ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಆದರೆ ಅವರು ಈ ಹಿಂದೆ ಹೇಳ್ತಾ ಇರ್ತಕ್ಕಂಥದ್ದು ನಾವು ಐಟಿ ದಾಳಿಗೆ ಎದುರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಬೆಳ್ಳಂಬೆಳಿಗ್ಗೆ ಐಟಿ ರೇಡ್ ಆಗಿರೋದ್ರಿಂದ ಈಗಷ್ಟೇ ಎಲ್ಲರೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ JDS ಮುಖಂಡರು. ಇನ್ನು ಮುಂದೆ ಎಲ್ಲ ಬೆಳವಣಿಗೆಯನ್ನ ನೋಡಿಕೊಂಡು ಇವತ್ತು ಉತ್ತರವನ್ನ ನೀಡ್ತಾರೆ. ಮತ್ತೆ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಲ್ಲೇ ಇದ್ದಾರೆ, ಮಂಡ್ಯದಲ್ಲೇ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರೂ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಹರೀಶ್, ಒಂದು ಕಡೆ ಇವತ್ತು ಬಹಿರಂಗ ಪ್ರಚಾರ ಸಂಜೆ 5 ಗಂಟೆ ಅಥವಾ 6 ಗಂಟೆ ಮೇಲೆ ಮುಕ್ತಾಯ ಆಗುತ್ತೆ. ಅದಾದ್ಮೇಲೆ ಏನಿದ್ರು ಕೂಡ ಕುರುಡು ಕಾಂಚಾಣದ್ದೇ ಆಟ ಅನ್ನುವ ಎಲ್ಲರ ಒಂದು ರೀತಿ ಲೋಕಾಭಿರಾಮ ಮಾತೇನಿದೆ, ಅದಕ್ಕೆ ಪುಷ್ಟಿದಾಯಕವಾಗಿ ಐಟಿ ಅಧಿಕಾರಿಗಳು ಸುಮಾರು 40 ಜನ ಮಂಡ್ಯ ಭಾಗದಲ್ಲಿದ್ದಾರೆ. ಹೈ ವೋಲ್ಟೇಜ್ ಕದನ ಇದು. ಈ ಎಲ್ಲದಕ್ಕೂ ಪುಷ್ಟಿ ನೀಡ್ತಾ ಇದೆ ಇವತ್ತಿನ ಐಟಿ ರೇಡ್. ಹೌದು ಹರೀಶ್, ನಾವು ಈ ಹಿಂದೆ ಕೂಡ ಈ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನ್ಯೂಸ್ ಮಾಡಿದ್ದು. 40ಕ್ಕೂ ಹೆಚ್ಚು ಜನರ ತಂಡ ಇವತ್ತು ಮಂಡ್ಯದಲ್ಲಿ ಬೀಡು ಬಿಟ್ಟಿದೆ. ಮತ್ತೆ ಆ 40 ಜನರಿಗೆ 2 ಮುಖ್ಯಸ್ಥರು ಅಧಿಕಾರಿಗಳಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಇಲ್ಲೇ ಒಂದು ಐಟಿ ಸೆಲ್ನ ಮಂಡ್ಯದಲ್ಲೇ ತೆರೆದಿದ್ದಾರೆ. ಮತ್ತೆ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆ. ಈ ಎಲ್ಲವನ್ನು ಕೂಡ ನಾವು ಈ ಹಿಂದೆ ಹೇಳಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಮಂಡ್ಯದಲ್ಲಿ ಐಟಿ ರೇಡ್ ಆಗ್ತಾ ಇದೆ. ಅದರಲ್ಲೂ ಕೂಡ JDS ಮುಖಂಡರ ಮನೆಯ ಮೇಲೆ ಐಟಿ ರೇಡ್ ಆಗ್ತಿತ್ತು. ಅದು ಇವತ್ತು ಕೂಡ ಮುಂದುವರೆದಿದೆ. ಅಂದ್ರೆ ಐಟಿ ಅಧಿಕಾರಿಗಳು ಇಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಪುತ್ರ ನಿಖಿಲ್ ಅವರು ಒಂದು ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರತಿಸ್ಪರ್ಧಿಯಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಂಡ್ಯ ಚುನಾವಣಾ ರಣಕಣ ಸಂಪೂರ್ಣ ಹೈ ವೋಲ್ಟೇಜ್ ನಿಂದ ಕೂಡಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇದೆ. ಹೀಗಾಗಿ ಗೆಲ್ಲೇಬೇಕು ಅಂತ ಹೊರಟಿರ್ತಕ್ಕಂಥ ಅಭ್ಯರ್ಥಿಗಳು ನೂರಾರು ಕೋಟಿ ಹಣವನ್ನ ಚೆಲ್ತಕ್ಕಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲೇ ಬೀಡು ಬಿಟ್ಟಿರ್ತಕ್ಕಂಥ ಐಟಿ ಅಧಿಕಾರಿಗಳ ತಂಡ ಇಲ್ಲಿ ಐಟಿ ರೇಡ್ ನಡೆಸ್ತಾ ಇದೆ. ಆದ್ರೆ ಈ ಐಟಿ ರೇಡ್ ಬರೀ JDS ಮುಖಂಡರ ಮನೆಯ ಮೇಲೆ. JDS ಮುಖಂಡ. ಥ್ಯಾಂಕ್ ಯು ಸಂತೋಷ್ ಈ ಕ್ಷಣದ ಮಾಹಿತಿಗಾಗಿ.